ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ. ನಮ್ಮ ಸ್ನೇಹಮಯಿ ಕೃಷ್ಣ ಹಾಕಿದ ಗೂಗಲಿಯೋ ಯಾರ್ಕರೋ ಯಾವುದೋ ಬೋಲಿಗೆ ನಮ್ಮ ಸಿದ್ದರಾಮಯ್ಯರು ಕುರ್ಚಿ ಯಾಕೋ ಅಲ್ಲಾಡೋಂಕ ಅಂತ ಇದೆ. ಯಾಕಂದರೆ ಏನು ಅದನ್ನು ತಪ್ಪಿಸ್ಕೊಳ್ಬೇಕು ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ತಪ್ಪಾಗಿ ಹೋಗಿಬಿಟ್ಟದೆ ಇವತ್ತು. ಯಾರಿಂದ ತನಿಖೆ ಮಾಡಿಸಿದ್ರು ಏನೋ ತಪ್ಪು ಅಲ್ಲಂದು ಆನ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ಲೋಕಾಯುಕ್ತನ ತಗೊಳಿಬೋದು ಅಂತ ಏನೋ ಪ್ರಯತ್ನ ಮಾಡಿದರು. ಲೋಕಾಯುಕ್ತದಿನೂ ಸ್ವಲ್ಪ ಅವ್ರಿಗೆ ಆಶಯ ಅದ, ಅದು ಕ್ಲೀನ್ ಚಿಟ್ ಕೊಟ್ಟದು ಈಗಾಗಲೇ ಲೋಕಾಯುಕ್ತರು. ಆದರೆ CBI ಕೊಡಬೇಕು, ED ಈಗಾಗಲೇ ಸ್ಟಾರ್ಟ್ ಮಾಡ್ಯದ. ಅವುಗಳ ಮೂಲಕ ಸಿದ್ದರಾಮಯ್ಯನ ಹಣಿಬೇಕು ಅನ್ನೋದು BJP ಒಂದು ಆತುರ. ಅದೇ ಕಾಲಕ್ಕೆ ಅದಕ್ಕೆ ಒಂದು ಹೆಲ್ಪ್ ಆಗಿದ್ದು ನಮ್ಮ ಸ್ನೇಹಮಯಿ ಕೃಷ್ಣ ಅವರು ನಿಜವಾಗಿಯೂ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತಲ್ಲ, ಸಾಣದಲ್ಲ. ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಎದುರು ಹಾಕ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದು ತಪ್ಪು ಸರಿನೋ ಅದು ಬೇರೆ ವಿಷಯ. ಬಟ್ ಇಲ್ಲಿ ಮುಡಾ ಮಾತ್ರ ಇವತ್ತು ದೊಡ್ಡ ಚರ್ಚೆ ವಿಷಯ ಆಗ್ಯದ. ಹೈಕೋರ್ಟಲ್ಲಿ ನಡೆದದ, ಎರಡೂ ಕಡೆ ವಾದ ಪ್ರತಿವಾದ ನಡೆದಿದ್ದಾವೆ. ಅವ್ರನ್ನ ಇವತ್ತು ತೀರ್ಪು ಕೊಡಬೇಕು, ನಾಳೆ ಕೊಡಬೇಕು, ಏನು ಎತ್ತು ಹೋಗ್ತದೆ ಅನ್ನೋದು ಇನ್ನೂ ತಿಳಿಲಾರ್ದದ. ಏನು ಅವ್ರಿಗೆ ED ಅಥವಾ CBI ತನಿಖೆ ಕೊಡ್ತಾರೋ ಅಥವಾ ಬಿಡುಗಡೆ ಆಗ್ತಾರೋ. ಲೋಕಾಯುಕ್ತ ಅಂತ ಈಗಾಗಲೇ ಇನ್ನೂ ಪೂರ್ತಿ ಮುಗಿಸಿಲ್ಲ. ಟೆಕ್ನಿಕಲ್ ಆಗಿ ಬುದ್ಧಿವಂತ ವಕೀಲರಂತೆ ವಾದ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಿಂಘ್ವಿ ಆಗಿರ್ಬೋದು, ಜೊತೆಗೆ ಇನ್ನೊಬ್ಬರು ಆಗಿರ್ಬೋದು, ಎಲ್ಲರೂ ನಮ್ಮ ಸಿದ್ದರಾಮಯ್ಯ ಪರವಾಗಿ ಒಳ್ಳೆಯ ತಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಆದ್ರೆ ಸತ್ಯ ಅನ್ನುವಂಥದ್ದು ಬಹಳ ದೊಡ್ಡದು. ಅದನ್ನು ಮನಸೋದು, ಅದನ್ನು ಸರಿಸೋದು ಕೆಲಸಲ್ಲ. ಅದು ಪ್ರಯತ್ನ ನಡೆದ ನೋಡೋರು ಯಾರು ಗೆಲ್ತಾರೆ ಅನ್ನೋದು. ಆದರೆ ಒಂದು ಮಾತು ಮಾತ್ರ ಸತ್ತಿಲ್ಲ. ED ಮಾಡಲಿ, CBI ತನಿಖೆ ಮಾಡಲಿ, ಯಾರು ಮಾಡಲಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಪರ ಅನ್ನುವಂಗೆ ಈ ಕಾಂಗ್ರೆಸ್ಗರು ಬಿಂಬಿಸ್ತಾರೆ ಅನ್ನೋದ್ರಲ್ಲೇ ಎರಡು ಮಾತಿಲ್ಲ. ಬಟ್ ಆದ್ರೆ ಇಲ್ಲಿ ಸೂಕ್ಷ್ಮ ವಿಚಾರ ಮಾಡಿದಾಗ ಇಷ್ಟರೊಳಗೆ ಸಿದ್ದರಾಮಯ್ಯನವ್ರಿಗೆ ಈ ವಿಷಯಕ್ಕೆ ತಕ್ಕಂಗೆ ಅದು ಹೊರಗೆ ಬಂದಾಗ ರಾಜೀನಾಮೆ ಕೊಟ್ಟಿದ್ರೆ ಒಳ್ಳೇದಿತ್ತು ಅನ್ನೋದು ನಮಗೆ ಮಾಡಿಸ್ತದೆ. ಆದ್ರೆ ಮತ್ತು ಅದ್ರ ಪರವಾಗಿ ಆರಂಭದಲ್ಲಿ ಮಾತಾಡಿದ್ರು. ನಿಮಗೆ ಗೊತ್ತದ 50 ಕೋಟಿ ಲಾಸ್, 60 ಕೋಟಿ ಲಾಸ್ ಆಯಿತು, ಅಷ್ಟು ಭೂಮಿ ಹೋಗ್ತದೆ ಅಂತ ಹಾಗೆ ಮಾತಾಡಿದರು. ಇವತ್ತು ಆ ಭೂಮಿನ ಬಿಟ್ಟು ಕೊಟ್ಟಿದ್ದಾರೆ. ಆದರೂ ಅದು ಬಿಡ್ತಾ ಇಲ್ಲ ಅವರನ್ನು, ಅವ್ರ ಕುರ್ಚಿಯನ್ನು ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಕುರ್ಚಿ ಉಳಿಸ್ಕೋಬೇಕು ಅನ್ನೋ ಸಿದ್ದರಾಮಯ್ಯ ಪ್ರಯತ್ನ. ಆದರೆ BJP ಇರೋದು ಎಟ್ ಎನಿ ಕಾಸ್ಟ್ ಅದನ್ನು ಇವತ್ತು ಸಿದ್ದರಾಮಯ್ಯನ ಕಸ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ED ಮತ್ತು CBI ಇದ್ದಿದ್ದಂಥ BJP ಮಾತು. ಈ ದಿನದಲ್ಲಿ ಇಲ್ಲಿ ಸತ್ಯ ಯಾರು ಅನ್ನೋದನ್ನು ಮಾತ್ರ ಜನಸಾಮಾನ್ಯರಿಗೆ ಮಾತ್ರ ಇವತ್ತಿಗೂ ಕಷ್ಟ ಆಗಲಿಕ್ಕತ್ತದ. ಯಾರಪ್ಪ BJP ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಸತ್ಯನವರು ಅಲ್ಲೇ ಭೂಮಿಯನ್ನು ಹೊಡ್ಕೊಳ್ಳೋಕೆ ಹೊರಟಿದ್ರು, ಒಂದು 50-60 ಕೋಟಿ ರೂಪಾಯಿದು ಅಂತ ಅವ್ರು ಹೇಳ್ತಾರೆ. ಅದೇ ಕಾಲಕ್ಕೆ ಇವರೊಂದು ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಆ ಮತ್ತು ಬೇರೆ, ಆದರೂ ಒತ್ತಡ ಬಂದೇ ಬಿಟ್ಟು ಕೊಟ್ರಲ್ಲ, ಅದು ಇವತ್ತು ಅವ್ರನ್ನ ಪ್ರಶ್ನೆ ಮಾಡುವಂಗೆ ಆಗ್ಯದ. ಇವತ್ತು ಕೋರ್ಟ್ ಅವ್ರನ್ನ ತನಿಖೆಗೆ ಮತ್ತೊಮ್ಮೆ ಹಾಕ್ತದೋ ಇಲ್ಲ ಅವ್ರನ್ನ ಒಳಗೆ ಹಾಕಿಬಿಡ್ತದೋ ಏನು ಗೊತ್ತಾಗ್ತಾ ಇಲ್ಲ. ಆದರೂ ಇಲ್ಲೇ ಸಿದ್ದರಾಮಯ್ಯರು ಮಾತ್ರ ಸಾಧ್ಯಷ್ಟು ಮಟ್ಟಿಗೆ ಏನೇನು ಪ್ರಯತ್ನ ಮಾಡ್ತಾಯಿದ್ದಾರೆ, ಸರ್ಕಸ್ ಮಾಡ್ತಾಯಿದ್ದಾರೆ ಉಳ್ಕೊಳ್ಳುವಂಥದ್ದು. ಇನ್ನು ಲೋಕಾಯುಕ್ತದಂತೆ ಮೋಸ್ಟ್ಲಿ ಕ್ಲೀನ್ ಚಿಟ್ ಕೊಡೋದು ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ED ಅವ್ರು ಮಾತ್ರ ಯಾವುದೇ ಪ್ರಶ್ನೆಗಳು ಅವ್ರನ್ನ ಧಾಗ ಹಚ್ಚೇ ಬಿಡಬೇಕು, ಈ ಸಲ ಬಿಡಬಾರ್ದು ಅವರನ್ನು ಅಂತ ಅದು ಪ್ರಯತ್ನ ನಡೆಸದ. ಈ ಇಬ್ಬರ ಮಧ್ಯದ ತಿಕ್ಕಾಟದಲ್ಲಿ ಸತ್ಯ ಏನು ಅನ್ನುವಂಥದ್ದು ಇವತ್ತು ಭಾಳಷ್ಟು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡು ಹೊಂಟದ. ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು ಮುಡಾದಿಂದ ಕುರ್ಚಿ ಬಿಟ್ಟರು ಆಯಿತು, ಬಿಡದೇ ಇದ್ದರೂ ಆಯಿತು, ಒಂದು ಇತಿಹಾಸ ಅಂತ ಆಗಿ ಹೋಗ್ತದೆ ಅನ್ನೋದು ಎರಡು ಮಾತಿಲ್ಲ. ಯಾಕಂತಂದ್ರೆ ಅವ್ರು ಬಿಡುಗಡೆ ಆದ್ರೆ ಇಲ್ಲೇನೋ ಗದ್ದಲಾಯಿತು ಅಂತಾರೆ, ಒಂದು ಒಳಗೆ ಹೋದರೆ BJP ಒತ್ತಡದಿಂದ ಆಯಿತು ಅಂತಾರೆ. ಈ ಸತ್ಯನ ಗೊತ್ತಾಗದೆ ಹೋಗಿಬಿಡುವಂಥದ್ದು ಅಂತ. ಯಾಕಂದರೆ ಇವತ್ತು 14 ಸೈಟ್ಗಳು ಅಥವಾ ನಿವೇಶನಗಳಿದ್ದಾವಲ್ಲ, ಅವುಗಳನ್ನು ತೊಗೊಂಡಿದ್ದು ಅದು ನಿಜವಾಗಿಯೂ ತಪ್ಪ ಅಂತ ಸಾಮಾನ್ಯರಿಗೆ ಅನ್ನಿಸ್ತದೆ, ನಮಗೂ ಅನ್ನಿಸ್ತದೆ, ಯಾರಿಗಾದ್ರೂ ಅನ್ನಿಸ್ತದೆ. ಆದರೆ ಅವ್ರು ವಾದ ಮಾಡೋರು ಇಲ್ಲ ಸರಿ ಅದ 50-50 ಮೇಲೆ ಮಾಡಿದ್ದಾರೆ, ಯೋಗಿ ಇದ್ದಿದ್ದು ಅವ್ರು ವಾದ ಮಾಡ್ತಾರೆ. ಇವತ್ತು ಇನ್ನೊಂದು ಏನಾಗಿದೆಪ್ಪ ಅಂದರೆ ಸಿದ್ದರಾಮಯ್ಯರಿಂದಾಗಿ ಮುಡಾದಲ್ಲಿ ದೊಡ್ಡ ಒಂದು ಹೆಸರಾಗಿದ್ದೆ ಅಂದ್ರೆ ಅನೇಕ ಜನ ರಾಜಕಾರಣಿಗಳು, ಅಧಿಕಾರಿಗಳು ಅದನ್ನ ಜಾಗ ಹೊಡೆದಾರಲ್ಲಿ ಒಂದು 5,000-6,000 ಕೋಟಿ ರೂಪಾಯಿ ಜನ ಅಂತಿದ್ರು. ಎಲ್ಲರೂ ಪಾಲ್ದಾರ ಅಂದರೆ ಸಿದ್ದರಾಮಯ್ಯ ಒಬ್ಬರಲ್ಲ. ಈಗ ಸಿದ್ದರಾಮಯ್ಯ ಜೊತೆಗೆ ಇವ್ರಿಗೂ ಸಹಿತ ಏನಪ್ಪ ಅಂದ್ರೆ ಶಿಕ್ಷೆ ಹಾಗೂ ಸಾಧ್ಯತೆಗಳೆಲ್ಲ ಹೆಚ್ಚಾಗಿಬಿಟ್ಟಿದ್ದಾವೆ. ಅದೇನೊಂಥರ ಹಾಗಾಗಿ ಬಿಡ್ತೀವಿ ಅಂತ ಹೇಳೋದಂದ್ರೆ ಒಂದು ಯಾವುದೋ ಒಂದು ಭತ್ತಕ್ಕೆ ಬೆಂಕಿ ಹಚ್ಚೋದ್ರಲ್ಲಿ ಇಡೀ ಭತ್ತದ ಪನಿಯೂ ಸುಟ್ಟು ಹೋದಂತ
ಹಂಗೆ ಇಡೀ ಈ ಮುಡಾದಲ್ಲಿದ್ದಂಥ ವ್ಯವಹಾರ ಮಾಡಿದಂಥ ರಾಜಕಾರಣಿಗಳು ಅಧಿಕಾರಿಗಳು ಇವತ್ತು ಎಲ್ಲರೂ ಅವ್ರು ಏನು ಪರಿಸ್ಥಿತಿ ಎಲ್ಲ ಈಗ ಹೊರಗೆ ಬರ್ಲಿಕ್ಕೆ ಇಡೀ ಎಲ್ಲರಿಗೂ ಬೆಳೆದು ಬಿಟ್ಟದ. ಇವ್ರು ಹೊರಗೆ ಹಾಕ್ತಾನೆ ಇದೆ, ತೆಗೆದು ತೋರಿಸ್ಲಿಕ್ಕೆ ಇವ್ರು ಎಷ್ಟು ಮಂದಿ ಇದ್ದಾರಂತೆ. ಅದು ಸಿದ್ದರಾಮಯ್ಯರ ಬದಿಗಿದ್ದಕ್ಕಾಗಿ, ಸಿದ್ದರಾಮಯ್ಯರ ಜೊತೆಗಿದ್ದಕ್ಕಾಗಿ ಇದೊಂದು ದೊಡ್ಡ ಹೊಡೆತ. ಅದಕ್ಕೆ ಹಿರಿಯರು ಹೇಳ್ತಿರ್ತಾರೆ, ಆಲದ ಮರ ಬಿತ್ತಪ್ಪ ಅಂತಂದ್ರೆ ಬಾಜುದಿಂದ ಅನೇಕ ವ್ಯಕ್ತಿ ಇರ್ಬೋದು, ಪ್ರಾಣಿಗಳು ಇರ್ಬೋದು, ಪಕ್ಷಿಗಳು ಇರ್ಬೋದು, ಎಲ್ಲ ಸತ್ಕೊಂಡು ಹೋಗ್ತಾವೆ, ಸುಟ್ಕೊಂಡು ಹೋಗ್ತಾವೆ ಅಂತೇಳಿ. ಇವತ್ತು ಆಲದ ಮರ ಸಿದ್ದರಾಮಯ್ಯನವರು, ಅಲ್ಲಿ ಅಧಿಕಾರಿಗಳು ಅವರು ಇವರು ಯಾರು ತೊಗೊಳಲ್ಲ, ಅವರೆಲ್ಲರೂ ಅಲ್ಲಿ ಗುಪ್ಪಚ್ಚುಗಳು ಮತ್ತೇನು. ಆದರೂ ಒಂದು ಮಾತ್ರ ಇಲ್ಲೇನು ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ, ಪ್ರತಿಯೊಂದು ಇಂಥ ಒಂದು ಬುಡ ಇರ್ಬೋದು, ಮುಡ ಇರ್ಬೋದು, ಮತ್ತೇನು ಇರ್ಬೋದು, ಇವೇನು ಇದ್ದಾವಲ್ಲ ಇಲ್ಲೆಲ್ಲ ಒಂದು ರೀತಿ ಏನಪ್ಪ ಇಂಥ ಜನರಿಂದ ಕೂಡಿ ಹೋಗಿಬಿಟ್ಟಿದ್ದಾವಂತ. ಎಲ್ಲರೂ ಈ ಒಂದು ನಿವೇಶನಗಳನ್ನಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇಂಥ ಗದ್ದಲ ಮಾಡಿ ತೊಳ್ಕೊಂಡು ಹೋಗ್ತಾರಪ್ಪ ಇವರು. ಇಲ್ಲೂ ಪರ್ಸೆಂಟೇಜ್ ಇಟ್ಟಿರ್ತಾರೆ, ಇಲ್ಲೂ ದುಡ್ಡು ಹೊಡಿತಿರ್ತಾರೆ ಅಂತೇಳಿ. ಯಾಕೆ ಇವತ್ತು ಮಂತ್ರಿ ಆಗೋದಕ್ಕೆ, ತಂತ್ರಿ ಆಗೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾರೆ, ಶಾಸಕ ಆಗೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇಂಥ ಭೂಮಿಗಳನ್ನ ಹೊಡ್ಕೊಳ್ಳೋ ಸಲುವಾಗಿ ಅಂತ ಇವತ್ತು ಎಲ್ಲ ಕಡೆ ಸ್ಪಷ್ಟ ಆಗ್ತಾರೆ ಅನ್ನೋದಂತ. ಮುಡ ಒಂದರಿಂದಾಗಿ ಮೈಸೂರಿಂದಾಯಿತು, ಅದೇ ರೀತಿ ಮಂಗಳೂರಿಂದಾಯಿತು, ಇವತ್ತು ಬೆಳಗಾವಿಲೂ ಸಹಿತ ಕೇಳಿ ಬರ್ತಾಯಿದ್ದಂಥ ಸುದ್ದಿಗಳು. ಅನೇಕರು ತಮ್ಮದು ಹೆಂಗೆ ಬೇಕು ಹಂಗೆ ಅಲ್ಲಿಯ ಜಾಗಗಳು ಹೊಡ್ಕೊಂಡಿದ್ದಾರೆ ಅಂತೇಳಿ ಎಲ್ಲ ಕಡೆ ಇದ್ದಾರೆ. ಇದು ಆಲ್ ಓವರ್ ಕರ್ನಾಟಕ. ಹಂಗೆ ನೋಡಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಇಂಥದ್ದು ಅಂತೇಳಿ ಇವತ್ತು ಸಾಬೀತಾಗುವಂಥ ಪರಿಸ್ಥಿತಿ ಬಂದದಂತ. ಈ ರಾಜಕಾರಣಿಗಳು ಎದಕ್ಕಿದ್ದಾರಪ್ಪ ಅಂತಂದ್ರೆ ಇಂಥ ಸರ್ಕಾರಿ ಲಾಭಗಳನ್ನು ತೊಗೊಳ್ಳೋದು, ಸರ್ಕಾರಿ ಭೂಮಿಗಳು ನೋಡೋಕೆ ಹೋಗಿ ಅದಾರಪ್ಪ ಅನ್ನೋಂಗೆ ಇವತ್ತು ಪ್ರಚಾರ ಪ್ರಸಾರ ಆಗ್ಲಿಕ್ಕತ್ತದ. ಒಟ್ಟಾರೆಯಾಗಿ ಮುಡಾದಿಂದಾಗಿ ಸಿದ್ದರಾಮಯ್ಯರಿಗಂತೂ ನೆಮ್ಮದಿ ನಿಂತಿಲ್ಲ. ಈಗ ಏನಾಗ್ತದೆ ಗೊತ್ತಿಲ್ಲ, ಯಾವ ರೀತಿ ಹೊರಡ್ತದೆ ಗೊತ್ತಿಲ್ಲ. ಯಾಕೆ ಹೈಕೋರ್ಟ್ನಲ್ಲದ ಜಡ್ಜ್ ಅವ್ರ ಮನುಷ್ಯನವ್ರು ಯಾರು ಎಫೆಕ್ಟಿವ್ ಆಗಿ ತಮ್ಮ ವಾದನ ಮಾಡಿಸ್ತಾರೆ, ಯಾವ್ದು ಬೇಕಾದಾಗ್ತದೆ. ಸಿದ್ದರಾಮಯ್ಯ ಬಿಟ್ಟು ಹೋಗ್ಬೋದು, ಬೇಡ ಸಿದ್ದರಾಮಯ್ಯ ಒಳಗೂ ಹೋಗ್ಬೋದು, ಸಿದ್ದರಾಮಯ್ಯ ಕೇಸು ಸ್ಟ್ಯಾಂಡ್ ಆಗ್ಬೋದು, ಆಗದೇನೋ ಹೋಗ್ಬೋದು. ಇದನ್ನು ಏನಪ್ಪ ಅಂತಂದ್ರೆ ಪಸಲ್ ಅಂತೀವಿ ನಾವು, ಹಂಗಿದ್ದಂಗೆ ಆಗಿಬಿಟ್ಟದು. ಆದ್ರೆ ಒಂದು ಮಾತ್ರ ಸತ್ಯ, ಇಂಥ ಒಂದು ಈ ಬುಡ ಮುಡ ಮತ್ತಾವುದು ಇರಲಿ, ಇಲ್ಲಿ ಮಾತ್ರ ನಿಶ್ಚಿತವಾಗಿ ಗದ್ದಲುಗಳಾಗ್ತಾ ಇರ್ತಾವೆ. ಭೂಮಿಯನ್ನು ನಿಂತ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿ ಜನ ಹೊಡಿತಾ ಇರ್ತಾರೆ ಅಂತೇಳಿ. ಇದರಿಂದಾಗಿ ಏನು ಅನ್ನಿಸ್ತದಪ್ಪ ಅಂತಂದ್ರೆ, ಇಲ್ಲಿ ಯಾಕೆ ಇವರು ಮಂತ್ರಿ ಆಗೋಕ್ಕಾಗಲಿ, ಶಾಸಕರಾಗೋಕ್ಕಾಗಲಿ, ಮತ್ತದಕ್ಕಾಗಲಿ ಯಾಕೆ ಕಚ್ಚಾಡ್ತಾ ಇರ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ಕಾಲಕ್ಕೆ ಸರ್ಕಾರಿ ದೊಡ್ಡ ಅಧಿಕಾರಿಗಳು ಆಗೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾಯಿದ್ರು ಇರ್ತಾರೆ ಅನ್ನೋದಕ್ಕೆ ಈ ಮುಡ ಒಂದು ದೊಡ್ಡ ಸಾಕ್ಷಿಯನ್ನು ಒದಗಿಸ್ಬಿಟ್ಟದೆ ಎಲ್ಲರಿಗೂ. ಹೀಗಾಗಿ ಈ ಮುಡ ಸಿದ್ದರಾಮಯ್ಯನವ್ರಿಗೆ ಅವರ ಭವಿಷ್ಯಕ್ಕೆ ಒಂದು ಏನಪ್ಪ ಅಂದ್ರೆ ಕುಡಾರಪ್ರಾಯ ಆಗೋ ಜೊತೆಗೆ ಅಧಿಕಾರಶಾಹಿ ಜನ ಹಿಂಗೆ ಇರ್ತಾರಪ್ಪ ತೋರಿಸೋಂಥದ್ದು ಒಂದಾಗ್ಯದ. ಮತ್ತು ಇದ್ರ ಜೊತೆಗೆ ಇನ್ನುಳಿದ ಎಲ್ಲ ಕಡೆಗೂ ಏನು ಜಿಲ್ಲಾ ಮಟ್ಟದಲ್ಲಿ ಇದ್ದಾವೆ ಎಲ್ಲ ಬುಡ ಮುಡ ಕುಡ ಅಂತೇಳಿ ಅಂತೀರಿ ನೀವು, ಅವೆಲ್ಲದ್ರ ತನಿಖೆ ಆಗಬೇಕಾಗಿದೆ ಇವತ್ತು. ಯಾಕಂದ್ರೆ ಅಲ್ಲಿ ಏನೇನು ಗದ್ದಲುಗಳು, ಏನೇ ಮಾಡುವಲ್ಲೇ, ಮತ್ತೇನೋ ಮಾಡುವಲ್ಲೇ ಗದ್ದಲೋ ಗದ್ದಲ. ಬೆಳಗಾವಿಗೂ ಸಾಕಷ್ಟಾಗಿದ್ದಾವೆ ಅಂಥವೆಲ್ಲ. ಹೀಗಾಗಿ ಇವೆಲ್ಲದ ತನಿಖೆನೂ ಆಗಬೇಕು ಅನ್ನೋಂಥದ್ದು ಈಗ ಧ್ವನಿ ನಿಧಾನಕ್ಕೆ ಜನಸಾಮಾನ್ಯರಲ್ಲಿ ಮೂಡಲಿಕ್ಕದ. ಜನಸಾಮಾನ್ಯರು ಕೇಳಿಗಿದ್ದರಲ್ಪ ಇಲ್ಲೂ ಆಗಲಿ, ಬೆಳಗಾವದಲ್ಲಿ ಆಯ್ತು, ಮತ್ತೊಂದು ಕಡೆ ಆಯ್ತು, ಆಗಲಿ ಅನ್ನುವಂಥ ಮತ್ತು ಆಗಲೇಬೇಕಂಥದ್ದು. ಅದೇನೂ ಇರಲಿ, ಇವತ್ತು ಮಾತ್ರ ನಮ್ಮ ಸಿದ್ದರಾಮಯ್ಯನವರ ಪರೀಕ್ಷಾ ಕಾಲ. ಇದರಲ್ಲಿ ಅವ್ರು ಗೆಲ್ತಾರೋ ಸೋಲ್ತಾರೋ ಬೇರೆ, ಬಟ್ ಇಲ್ಲಿ ಏನಪ್ಪ ಅಂದರೆ ಒಂದು ಮಾತ್ರ ಸತ್ಯ ಆಗ್ತದೆ, ಗೆದ್ದರೂ ಅವ್ರು ಟೀಕೆ ಒಳಗಾಗ್ತಾರೆ, ಸೋತರೂ ಅವ್ರು ಟೀಕೆ ಒಳಗಾಗ್ತಾರೆ. ಮುಡಾದಿಂದಾಗಿ ಇವತ್ತು ಕಾಂಗ್ರೆಸ್ಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಇದು ಭ್ರಷ್ಟಾಚಾರದ ಪಕ್ಷಪ್ಪ ಅನ್ನುವಂಥ ಒಂದು ಹೆಸರು ಫಿಕ್ಸ್ ಆಗೋ ಜೊತೆಗೆ ಇನ್ನುಳಿದವ್ರು ಭಾಳಷ್ಟು ಜನ ಇದರಲ್ಲಿ ಇದ್ದಾರಪ್ಪ ಬೇರೆ ಬೇರೆ ಕಡೆ ಅಂತ ಅನ್ನೋದು ಸ್ಪಷ್ಟ ಆಗ್ತಾಯಿತ್ತು. ಯಾವ ಭ್ರಷ್ಟಾಚಾರದ ವಿರುದ್ಧ ಒಂದು ಏನಪ್ಪ ಮೊನ್ನೆ ಚುನಾವಣೆ ಎದುರಿಸಿದ್ರು, ಇದು 40% ಅಥವಾ 40%, 50% ಅಂತೇಳಿ ಆವಾಜ್ ಮಾಡಿದರು. ಅದು ಆ ಪಕ್ಷ ಇವತ್ತು ಮತ್ತು ತಾನು ಅದೇ ಒಂದು ಭ್ರಷ್ಟಾಚಾರಕ್ಕೆ ಬಲಿಯಾಗಿ ಇವತ್ತು ಮುಖ್ಯಮಂತ್ರಿ ಅವರು ಒಂದೆಳೆ ಇದರಿಂದ ಇಳಿದ್ರಪ್ಪ ಅಂತಂದರೆ ಈ ಭ್ರಷ್ಟಾಚಾರಕ್ಕೆ ಒಂದು ಮೊದಲನೇ ಬಲಿಪಶು ಇವರು ಅನ್ನುವಂಥದ್ದು ಮತ್ತೊಂದು ಸ್ಪಷ್ಟ ಆಗ್ತದೆ. ಸಿದ್ದರಾಮಯ್ಯರಿಗೆ ಮಾತ್ರ ಈ ಘಟನೆ ಮುಡ ಮಾತ್ರ ಅಷ್ಟೇ ಸುಲಭ ಬಿಟ್ಟು ಹೋಗುವುದಿಲ್ಲ ಅನ್ನೋದು ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದಾಗ. ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಹೇಳಿದಲ್ಲಿ ಸ್ನೇಹಮಯಿ ಕೃಷ್ಣ ಈ ದಿಶೆಯಲ್ಲಿ ಒಂದು ದಿಟ್ಟ ಹೆಜ್ಜೆ ಇಟ್ಟುಕೊಂಡು ಸಿದ್ದರಾಮಯ್ಯರಿಗೆ ಅಥವಾ ಒಂದು ಸರ್ಕಾರಕ್ಕೆ ಬೆನ್ನು ಹತ್ತಿದ್ದು ಇವತ್ತಿನ ಎಲ್ಲ ಡೆವಲಪ್ಮೆಂಟ್ಗಳಿಗೆ ಕಾರಣ. ಇದಕ್ಕೆ ಏನೇನು ಉತ್ತರ ಬರ್ತದೆ ನೋಡೋಣ, ಹೈಕೋರ್ಟ್ನಲ್ಲಿ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಮುಡ ಮಾತ್ರ ಅನೇಕರ ಒಂದು ಏನಪ್ಪ ಅಂದ್ರೆ ಭ್ರಷ್ಟಾಚಾರನ ಹೊರಗೆ ಹಾಕ್ಯದ. ಇದರಲ್ಲಿ ಮಂತ್ರಿಗಳಿರ್ಬೋದು, ಇದರಲ್ಲಿ MLAಗಳಿರ್ಬೋದು, ಇದರಲ್ಲಿ ಅಧಿಕಾರಿಗಳಿರ್ಬೋದು, ಭಾಳಷ್ಟು ಜನರ ಒಂದು ಏನಪ್ಪ ಹಣೆಬರವನ್ನು ಬರೆದಿದೆ ಇವತ್ತು. ಇದರಿಂದಾಗಿ ಭಾಳಷ್ಟು ಜನ ತೊಂದರೆ ಅನುಭವಿಸೋದು ಮಾತ್ರ ನಿಶ್ಚಿತನ. ಜೊತೆಗೆ ಸಿದ್ದರಾಮಯ್ಯರು ಕೂಡ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.